ಸರಿಪಡಿಸಿ ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಾಗೆ ಮಾಡಿ ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು. ಮಲೆನಾಡು ಬಯಲು ಸೀಮೆಯಾಗುವುದು, ಕೊರಗರ ನೆಲವು ಸಮವಾಗುವುದು, ಯೆಹೋವನ ಮಹಿಮೆಯು ಗೋಚಾರವಾಗುವುದು. ನಜರೇತಿನಲ್ಲಿ ಯೋಸೇಫನೆಂಬ ಒಬ್ಬ ಸಜ್ಜನನಿಗೂ ಮರಿಯಳೆಂಬ ಕನ್ಯೆಗೂ ನಿಶ್ಚಿತಾರ್ಥವಾಗುತ್ತದೆ. ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಒಂದು ಮಹಿಳೆಯ ಬಳಿ ಕಳುಹಿಸುತ್ತಾರೆ. ದೇವರ ದಯೆಯೊಂದಿದವಳೆ, ನಿನಗೆ ಶುಭವಾಗಲಿ. ಕರ್ತನು ನಿನ್ನ ಸಂಗಡ ಇದ್ದಾನೆ. ಇದು ಎಂಥ ಆಶೀರ್ವಾದ! ಮರಿಯಳೆ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರೆಯುವಿ. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಇದು ಹೇಗಾಯಿತು? ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದ್ದರಿಂದ ಹುಟ್ಟುವ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ. ಮರಿಯಳು ದೇವರ ಆಜ್ಞೆಗೆ ತಲೆಬಾಗುತ್ತಾಳೆ. ಮರಿಯಳು ತುಂಬು ಗರ್ಭಿಣಿ ಎಂದು ತಿಳಿದಾಗ ಯೋಸೇಫನು ಅವಳನ್ನು ಬಿಟ್ಟು ಬಿಡಲು ತೀರ್ಮಾನಿಸುತ್ತಾನೆ. ಆದರೆ ದೇವರ ದೂತನೊಬ್ಬನು ಯೋಸೇಫನ ಕನಸಿನಲ್ಲಿ, ಎಲೈ ಯೋಸೇಫನೇ, ದಾವೀದ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಆಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಏಕೆಂದರೆ ಆತನು ತನ್ನ ಜನರುಗಳನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಹಾಗೆಯೇ ಆಗಲಿ. ಯೋಸೇಫನು ಮರಿಯಳನ್ನು ಸೇರಿಸಿಕೊಂಡನು. ಮರಿಯಳು ತುಂಬು ಗರ್ಭಿಣಿಯಾದಳು. ರಾಜ್ಯವೆಲ್ಲ ಕಾಣೆಶುಮಾರಿ ಮಾಡಿಸಿಕೊಳ್ಳಬೇಕು. ಎಲ್ಲರೂ ತಮ್ಮ ತಮ್ಮ ಊರಿಗೆ ಹೋಗಿ ಹೆಸರು ಬರೆಸಿಕೊಳ್ಬೇಕು ಅಂತಪ್ಪೋ. ಇದು ಔಗುಸ್ತನ ರಾಜಾಜ್ಞೆ. ಕೇಳ್ರಪ್ಪೋ ಕೇಳಿ, ಕೇಳ್ರಪ್ಪೋ ಕೇಳಿ. ಯೋಸೇಫನು ಸಹ ತಾನು ದಾವೀದ ಮನೆತನದವನು ಗೋತ್ರದವನು ಆಗಿದ್ದರಿಂದ
ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಗಲಿಲಾಯ ಸೀಮೆಯ ನಸರೇತ್ ಎಂಬ ಊರಿನಿಂದ ಯೂದಾಯ ಸೀಮೆಯ ಬೆತ್ಲೆಹೇಮಿಗೆ ಹೊರಟರು. ವರ್ಷಗಳಿಂದ ನಡೆದ ನೈಜ ಘಟನೆಯನ್ನ ಕತ್ತಲೆ ತುಂಬಿದ ಜಗತ್ತಿಗೆ ಒಂದು ಬೆಳಕು ಬಂದ ಕಥೆಯನ್ನ ಬೆಳಕು ತನ್ನ ಕಥೆಯನ್ನ 2000 ವರ್ಷಗಳಿಂದ ನಡೆದ ನೈಜ ಘಟನೆಯನ್ನ ಕತ್ತಲೆ ತುಂಬಿದ ಜಗತ್ತಿಗೆ ಒಂದು ಬೆಳಕು ಬಂದ ಕಥೆಯನ್ನ ಬೆಳಕು ತನ್ನ ಕಥೆಯನ್ನ ಕೇಳಿರಿ ಕೇಳಿರಿ ಎಲ್ಲರೂ ಕೇಳಿರಿ ಕ್ರಿಸ್ಮಸ್ ಹಬ್ಬದ ಕಥೆಯನ್ನ ಜಗದ ಎಲ್ಲ ಜನರಿಗೆ ಸಂಭ್ರಮ ತರುವ ಕ್ರಿಸ್ಮಸ್ ಕಥೆಯನ್ನ ತರುವ ಕ್ರಿಸ್ಮಸ್ ಕಥೆಯನ್ನ Feliz Navidad, próspero año y felicidad.